ಇದು ನಮ್ಮ ಜೀಪ್. ಈ ಜೀಪ್ ಒಳಗೆ ನಮ್ಗೆ ಡೆಸರ್ಟ್ ಸಫಾರಿ ಕರ್ಕೊಂಡು ಹೊಂಟಾರ. ಸೊ ಇದು ಫುಲ್ ಟೆಂಟ್ ಇದೆ. ರಾತ್ರಿ ಥಂಡಿ ಭಾಳ ಆಗ್ಬೋದು. ಮರ ಅದು ಕೆಟ್ಟ ಹೆದರಿಕೆ ಬರೋದೈತೆ ಮರ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜಸ್ಥಾನ್. ವೆಲ್ಕಮ್ ಟು ಡೇ 6 ಆಫ್ ಅವರ್ ಟ್ರಿಪ್. ನಾವು ನಿನ್ನೆ ರಾಜಸ್ಥಾನ್ ಎಂಟರ್ ಆದ್ವಿ. ಬಾರ್ಮರ್ ಅನ್ನೋ ಸಿಟಿಗೆ ಬಂದೇವಿ. ಈಗ ಬಾರ್ಮರ್ ಅನ್ನೋ ಸಿಟಿಯಿಂದ ಜೈಸಲ್ಮೇರ್ ಕಡೆ ಹೊಂಟೇವಿ. ಹೋಟೆಲಿಂದ ಚೆಕ್ಔಟ್ ಆದ್ವಿ. ಬ್ರೇಕ್ಫಾಸ್ಟ್ಗೆ ಹುಡ್ಕಾತಿದ್ವಿ. ಇಲ್ಲಿ ಊಟಕ್ಕೆ ಭಾಳ ಪ್ರಾಬ್ಲಮ್ ಆಗತ್ತೈತೆ ನಮ್ಗೆ. 4-5 ದಿವಸನಾಗ ಸಾಕಾಗಿ ಹೋಗ್ಬಿಟ್ಟೈತೆ ನಾರ್ತ್ ಇಂಡಿಯನ್ ತಿಂದು. ಸೌತ್ ಇಂಡಿಯನ್ ಏನೋ ಸಿಗವಲ್ತ. ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋಣ ಅಂತ ಗಾಡಿ ನಿಲ್ಸೇವಿ. ಇಲ್ಲೆಲ್ಲ ಏನೇನೋ ಮಾರ್ಕೆಟ್ ಇದ್ದಂಗೆ ಐತಿ, APMC ಮಾರ್ಕೆಟ್. ಸೊ ಇಲ್ಲಿ ನಿಲ್ಲಿಸಿ ಸ್ವಲ್ಪ ಏನೇನು ತೊಗೊಳ್ದೈತೆ ಎಲ್ಲ ತೊಗೊಂಡು ಮತ್ತೆ ವಾಪಸ್ ಹೈವೇ ಹತ್ತೀವಿ. ನೋಡ್ರಿ ಇಲ್ಲಿ ಬಾರ್ಮರ್ APMCಗೆ ಬಂದೇವಿ ಖರೀದಿ ಮಾಡಕ್ಕಂತ. ನೋಡ್ರಿ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಐತಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಪದ್ದಶೀರ್ ಸಂತಿ ಮಾಡೇನಿ. ಅವನು ಲೋಕಲ್ ರೇಟ್ ಥರ ಇಲ್ಲಿ ಬಾರ್ಗೇನ್ ಮಾಡಿ ಏಕ್ದಮ್ ಹಾಫ್ ರೇಟ್ ಚೀಪ್ ರೇಟಿಗೆ ಗಜ್ಜರಿ ಮತ್ತು ಸೌತೆಕಾಯಿ ತೊಗೊಂಡು ಹೊಂಟಾನಿ. ಈಗ ನಾವು ಬಂದಿರೋ ಪ್ಲೇಸ್ ಹೆಸರು ಏನಂದ್ರೆ ಬಡಾಬಾಗ್ ಅಂತ. ಬಡಾಬಾಗ್ ಅಂದ್ರೆ ಒಂದು ದೊಡ್ಡ ಗಾರ್ಡನ್ ಅಂತ, ಗ್ರ್ಯಾಂಡ್ ಗಾರ್ಡನ್ ಅಂತ. ಸೊ ಈ ಗಾರ್ಡನ್ ಹೆಂಗೈತೆ ನೋಡ್ರಿ ನೀವು. ಇಲ್ಲೇ ಈ ಪ್ಲೇಸ್ ಒಳಗೆ ರಾಯಲ್ ಫ್ಯಾಮಿಲೀಸ್ ಅವ್ರದ್ದು ಸಮಾಧಿಗಳು ಅದಾವಂತ. ಪ್ಲೀಸ್ ಬಿಟ್ಟು ಒಳಗೆ ಹೋಗ್ರಿ ಅಂತ ಇಲ್ಲಿ ನೋಟಿಸ್ ಹಾಕಾರ. ಸೊ ಇದು ಒಂದೊಂದು ಟೋಮ್ ಥರ ಏನು ಕಾಣತೈತೆ ನಿಮ್ಗೆ. ಇದೆಲ್ಲ ಒಂದೊಂದು ಸಮಾಧಿ, ಒಂದೊಂದು ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ಸಮಾಧಿ. ಮಹಾಜವಾರ್ ಸಿಂಗ್ ಜಿ 1914 1949 AD ಇದು. ನೋಡ್ರಿ ಇಲ್ಲಿ ಯಾವ ಲೆವೆಲಿಗೆ ಕಟ್ಟ. ನೀವು ಯಾಂತ ದೊಡ್ಡ ರಜಾ ಇರ್ಬೋದು. ಸಮಾಧಿನ ಈ ಲೆವೆಲ್ಗೆ ಐತಂದ್ರೆ ಒಂದು ಬರ್ರಿ ಒಳಗೆ ಹೋಗಿ ಏನೈತೆ ನೋಡ್ಕೊಂಬರೋಣ. ಸಮಾಧಿ ನೋಡಾಕಂತ ಸಮಾಧಿ ಒಳಗೆ ಮೆಟ್ಲದಾವ. ನೀವು ಇಲ್ಲಿ ನೋಡ್ತಿರ್ಬೋದು ಒಂದೊಂದು ದೊಡ್ಡ ಸಮಾಧಿ ಅದಾವು, ಒಂದೊಂದು ಸಣ್ಣ ಸಮಾಧಿ ಅದಾವು. ದೊಡ್ಡ ಸಮಾಧಿ ಯೂಶಲಿ ರಾಜ ರಾಣಿ ಅವ್ರ ಮಕ್ಕಳು ಅವ್ರಿಗಷ್ಟೇ ಸಂಬಂಧ ಇರ್ತಿತ್ತು. ಸೊ ಅವ್ರಿಗೋಸ್ಕರ ದೊಡ್ಡ ಸಮಾಧಿ ಕಟ್ತಿದ್ರು. ಈ ಚಿಕ್ಕ ಸಮಾಧಿ ಏನು ಕಾಣತಾವ ಇಲ್ಲೆಲ್ಲ ಚಿಕ್ಕ ಸಮಾಧಿ ಅದಾವಲ್ಲ, ಇವೆಲ್ಲ ಅವ್ರ ರಿಲೇಟಿವ್ಸ್, ಇಮಿಡಿಯೇಟ್ ಫ್ಯಾಮಿಲಿ ಯಾರು ಇರಂಗಿಲ್ಲ ಅವ್ರ ರಿಲೇಟಿವ್ಸ್ಗೆ ಈ ಥರ ಚಿಕ್ಕ ಸಮಾಧಿಗಳು ಕಟ್ತಿದ್ರು. ಸೊ ಈ ಪ್ಲೇಸ್ ಏನೈತಿ ಜೈಸಲ್ಮೇರ್ ಸಿಟಿಯಿಂದ 6 ಕಿಲೋಮೀಟರ್ ಐತಿ. ಒಬ್ಬರಿಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ 150 ರೂಪೀಸ್ ಕೊಟ್ಟು ನಾವು ಬಂದು ಈ ಪ್ಲೇಸ್ನ ನೋಡ್ಬೋದು. ಸೊ ಇದು ಬಡಾಬಾಗ್ ಅಂತ ಅಂದ್ರೆ ದೊಡ್ಡ ಗಾರ್ಡನ್ ಅಂತ ಹೆಸರು ಯಾಕೆ ಬಂತಂದ್ರೆ ಇದ್ರ ಸಂಬಂಧ. ಇಲ್ಲಿ ನೋಡ್ರಿ ಇಂಥ ಮರಳು ಗಾರ್ಡನ್ಯಾಗ ಒಂದು ಗಾರ್ಡನ್ ಸೃಷ್ಟಿ ಆಗೈತಿ. ಯಾಕಂದ್ರೆ ಅವಾಗಿನ ಕಾಲದ ರಾಜರು ಇಲ್ಲಿ ಈ ಥರದೊಂದು ಗೋಡೆ ಕಟ್ಟಿ ಇಲ್ಲಿ ನೀರು ನಿಲ್ಲಿಸಿದ್ರು. ಸೊ ಆ ನೀರು ಯೂಸ್ ಮಾಡಿಕೊಂಡು ಈ ಥರದ್ದೊಂದು ಮಾವಿನ ಹಣ್ಣಿನ ತೋಟ ಬೆಳೆಸಿದ್ರು ಇಲ್ಲೇ. ಸೊ ಫುಲ್ ಒಂದು ಸ್ಟ್ರೆಚ್ನಾಗ ಬೆಳೆದೈತಿ. ಆಮೇಲೆ ಎಲ್ಲ ಬೇರೆ ಬೇರೆ ಮರಗಳು ಬೆಳೆದಾವ. ಅದಕ್ಕೆ ಇದು ಬಡಾಬಾಗ್ ಅಂತ ಹೆಸರು ಬಂತಿದ್ದಕ್ಕೆ. ನಾವು ಬಡಾಬಾಗ್ ನೋಡಿ ನಮ್ಮ ಇವತ್ತಿನ ಜೈಸಲ್ಮೇರ್ ಸ್ಟೇಗೆ ಬಂದ್ವಿ. ಸ್ಯಾಮ್ಸಂಗ್ ಡ್ಯೂನ್ಸ್ ಒಳಗಿರುವ ಸ್ಟೇ ನಮ್ದು ಸನ್ರೈಸ್ ರೆಸಾರ್ಟ್ ಅಂತ. ಸೊ ಇದು ಫುಲ್ ಡೆಸರ್ಟ್ ಒಳಗೈತಿ ನೋಡ್ರಿ. ಫುಲ್ ಆ ಕಡೆ ಈ ಕಡೆ ಒಂಟಿ ಅದಾವ. ಆಮೇಲೆ ಫುಲ್ ಅಲ್ಲೆಲ್ಲ ಡೆಸರ್ಟ್ ಕಾಣ್ತೈತೆ ನಿಮ್ಗೆ. ಸೊ ಸದ್ಯ ನಾವು ಡೆಸರ್ಟ್ನಾಗ ನಿಂತೇವೆ ಈಗ. ಈ ಸ್ಟೇ ಇರೋದು ಡೆಸರ್ಟ್ ಒಳಗೆ. ಆಮೇಲೆ ಇಲ್ಲಿ ಆ್ಯಕ್ಟಿವಿಟೀಸ್ ಅದಾವೆ, ಕ್ಯಾಮಲ್ ಸಫಾರಿ, ಆಮೇಲೆ ಡೆಸರ್ಟ್ ಸಫಾರಿ ಅಂತ ಏನೇನೋ ಆ್ಯಕ್ಟಿವಿಟೀಸ್ ಅದಾವೆ. ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ, ಡೆಸರ್ಟ್ ಎಲ್ಲ ತೋರಿಸ್ತೀನಿ. ನಡ್ರಿ ಒಳಗೆ ಹೋಗೋಣಂತ. ಸೊ ಇದು ನಮ್ಮ ಸ್ಟೇ ಇವತ್ತಿಂದ ಸನ್ರೈಸ್ ರೆಸಾರ್ಟ್ ಅಂತ. ಸೊ ಫುಲ್ ಟೆಂಟ್ ಹಾಕ್ಯಾರ ಡೆಸರ್ಟ್ ಒಳಗೆ. ಸೊ ಇಲ್ಲಿ ನೋಡ್ರಿ ಇದು ಶಿವಣ್ಣ ಅಕ್ಷತವ್ರು. ಇದು ನಮ್ಮದು ಸ್ಟೇ. ಇಲ್ಲೆಲ್ಲ ಈ ಥರ ಕುತ್ಕೊಳ್ಳೋಕೆ ಜಾಗ ಐತಿ. ಮಸ್ತ್ ಆಯ್ತಪ್ಪ ಒಂಥರ ಸ್ಟೇ. ಒಳಗೆ ತೋರಿಸ್ತೀನಿ ಬರೀ ಹೆಂಗೈತೆ ಅಂತ. ಸೊ ಇದು ಫುಲ್ ಟೆಂಟ್ ಇದೆ. ರಾತ್ರಿ ಥಂಡಿ ಭಾಳ ಆಗ್ಬೋದು. ನೋಡೋಕೆ ಇದೊಂಥರ ಬೆಂಚ್ ಮಾಡ್ಯಾರ. ಆ ಬೆಂಚ್ ಮೇಲೆ ಬೆಡ್ ಹಾಕ್ಯಾರ. ಬಾತ್ರೂಮ್ ಆ ಸೆಕ್ಷನ್ನಾಗ ಫುಲ್ ದೊಡ್ಡದೈತಿ. ಇಲ್ಲೇ ಎಲೆಕ್ಟ್ರಿಸಿಟಿ ತೊಗೊಂಡು ಒಂದು ಲೈಟು ಫ್ಯಾನ್ ಎಲ್ಲ ಮಾಡ್ಯಾರ. ಇವಾಗ ನೋಡ್ರಿಪ್ಪ ನಾವು ಡೆಸರ್ಟ್ ಸಫಾರಿಗೆ ಹೊಂಟೇವಿ. ಸೊ ಇದು ನಮ್ಮ ಜೀಪ್. ಈ ಜೀಪ್ ಒಳಗೆ ನಮ್ಗೆ ಡೆಸರ್ಟ್ ಸಫಾರಿ ಕರ್ಕೊಂಡು ಹೊಂಟಾರ. ಇಲ್ಲಿಂದ 25 ಕಿಲೋಮೀಟರ್ ಅಂತ. 25 ಕಿಲೋಮೀಟರ್ ಫುಲ್ ಕ್ಲೀನ್ ಡೆಸರ್ಟ್ನಾಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡೆಸರ್ಟ್ನಾಗ ಕರ್ಕೊಂಡು ಹೋಗಿ ವಾಪಸ್ ಮತ್ತೆ ಕರ್ಕೊಂಡು ಬಂದು ಮತ್ತೆ ಸ್ಟಾರ್ ಗೇಜಿಂಗ್ ಏನೋ ಕರ್ಕೊಂಡು ಹೋಗ್ತಾರಂತ. ನೋಡೋಣ ಏನೇನು ಆ್ಯಕ್ಟಿವಿಟೀಸ್ ಐತಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ನಮ್ಮ ಡೆಸರ್ಟ್ ಸಫಾರಿ ಪಯಣ ಸ್ಟಾರ್ಟ್ ಆತ. ಇಲ್ಲಿಂದ 25 ಕಿಲೋಮೀಟರ್ ಈಗ ಕರ್ಕೊಂಡು ಹೊಂಟಾರ. ನೋಡೋಣ ಎಲ್ಲೆಲ್ಲಿ ಹೋಗ್ತೇವಂತ. ಗೈಸ್ ಹೌಸ್ ದ ಜೋಶ್? Hi sir. So funny.
ಕಟ್ಟದಪ್ಪ ಎಣ್ಣೆ ಹಾಕ್ಸಕೊಂಟಾನೀಗ ನೋಡ್ರಿ ಇಲ್ಲಿ ನೋಡ್ರಿ ಡೆಸರ್ಟ್ ಹೆಂಗೈತಿ ಇಲ್ಲಿ ಮಸ್ತ್ ಐತೆ ಅಪ್ಪ ದಗ ದಗ ತುಗ್ಯಾಕತ್ತಾನ ಏ ಬೈ ಅಣ್ಣ ಲಗ ಹೊಡಿತೀನಿ ನಾ ಶಿವ ಹರ ಹರ ನೋಡ್ರಿ ನೋಡ್ರಿ Guys, this is not for everyone. Trust me, this is not for everyone. ವಯಸ್ಸಿನಾಗ ಇದ್ದಾಗ ಬಂದ್ರೆ ಅಷ್ಟ ನೋಡಪ್ಪ ಇದು ನಾವು ಹೋತ್ ಎಕ್ಸ್ಪೀರಿಯನ್ಸ್ ಇವ್ರಿಗೂ ಕೇಳೋಣ ಅಂತ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಗಾಯ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಡೆಸರ್ಟ್ ಒಳಗೆ ಬಂದಿದ್ದ ಚಲೋ ಐತೆ ಬಟ್ ಭಯಾನಕವಾಗಿತ್ತು ಎಲ್ಲ ಏನು ಫ್ರಾಕ್ಚರ್ ಆಗಿಲ್ಲ ನೋಡ್ರಿಪ್ಪ ಉಸುಕ್ ಎಷ್ಟು ಕ್ಲೀನ್ ಆಗೈತೆ ಅಂದ್ರೆ ಲಿಟ್ರಲಿ ಫುಲ್ ಅನ್ನ ಹೋತ ಉಸಕೈತಿ ಇಲ್ಲಿ ಯಾರು ಅಷ್ಟು ಕಸ ಹರಡಿಲ್ಲ ಹಿಂಗಾಗಿ ಕ್ಲೀನ್ ಐತಿ ಡೆಸರ್ಟ್ ಭಾಳ ಅದ ಮಜಾ ಭಾಳ ಬರ್ತೈತಿ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ ಇವಾಗ ಕ್ಯಾಮಲ್ ಸಫಾರಿ ಮಾಡತ್ತೀವಿ ಇದಂತೂ ಹೆದರಿಕೆ ಬರತೈತಿ ಮರ ಅದು ಕೆಟ್ಟ ಹೆದರಿಕೆ ಬರತೈತಿ ಮರ ಬ್ಯಾಲೆನ್ಸ್ ಪದ್ಧತಿ ಬ್ಯಾಲೆನ್ಸ್ ತಪ್ಪಕತ್ತೈತಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು अच्छा करो भैया हाँ बस 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 ये ನಿಂಗೆ ಬ್ಯಾಲೆನ್ಸ್ ತಿರ್ಗತೈತೆ ಏನ ಎಲ್ಲೋ ಒಗದೆ ಬಿಡೋ ಮರ ನಂಗೆ ಬ್ಯಾಲೆನ್ಸ್ ತಪ್ಪಾಕತ್ ಬಿಟ್ಟೈತೆ ನಂಗೆ ಬ್ಯಾಲೆನ್ಸ್ ತಪ್ಪಾತೈತು ನಾ ಕರೆಕ್ಟ್ ನಡಕ್ ಕುಂತಾನೆ भैया बैटरी नहीं है बस कर दो ಮುಗೀತ ನಾವು ವಾಪಸ್ ನಮ್ಮ ಸ್ಯಾಮ್ಸಂಗ್ ಡ್ಯೂನ್ಸಿಗೆ ಬಂದ್ವಿ ಎಂಟ್ರಿ ಹೆಂಗೈತಿ ಸೊ ನಮ್ಮ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರೂಮಿಗೆ ಬಂದ್ವಿ ಫ್ರೆಶ್ ಅಪ್ ಆದ್ವಿ ಸಿಕ್ಕಾಪಟ್ಟಿ ತಂಡ ಐತಿ ಮರ ಇಲ್ಲಿ ಡೆಸರ್ಟ್ ಒಳಗೆ ಭಾಳ ಅಂದ್ರೆ ಭಾಳ ತಂಡ ಐತಿ 10 ಡಿಗ್ರೀಸ್ ಒಳಗೆ ಬಂದೈತಿ ಇನ್ನೂ ಕಡಿಮೆ ಆಕೈತಿ ಇವಾಗ ಏನಿಲ್ಲ ನಮ್ದು ತೋರ್ಸನ್ ಬರ್ರಿ ಏನೈತಿ ಇಲ್ಲಿ ಏನೇನೋ ಕಲ್ಚರಲ್ ಆಕ್ಟಿವಿಟೀಸ್ ಅದಾವ ಸೊ ಅದೇನೇನೈತಿ ನೋಡೋಣ ಬರ್ರಿ ಇಲ್ಲಿ ಎಲ್ಲರೂ ಕುಂತಾರ ಈ ಥರ ಆಕ್ಟಿವಿಟಿ ಐತಿ ಇಲ್ಲೇ ಕ್ಯಾಂಪ್ ಫೈರ್ ಐತಿ ಜನ ಒಂಥರ
ಇವ್ರು ಆಲ್ರೆಡಿ ಬಂದಾರ.